ಚುಮು ಚುಮು ಚಳಿಗೆ ಹಾಗೆ ಸುಮ್ಮನೆ ಔಟ್ಸೈಡ್ ಹೋಗಿ ಎಂಪೈರ್ ಹೋಟೆಲ್ನಲ್ಲಿ ಟೇಸ್ಟಿ ಕಬಾಬ್ ತಿಂದ್ರೆ ವಾವ್ ಸಖತ್ ಮಜಾ ಅಲ್ವಾ? ಹೇ ಹೋಲ್ಡ್ ಆನ್, ನೀವು ಈ ರೀತಿ ಎಂಪೈರ್ ಹೋಟೆಲ್ ಅಲ್ಲಿ ಹೋಗಿ ಕಬಾಬ್ ತಿಂದ್ರೆ ನಿಮ್ಮ ಆರೋಗ್ಯ ಹಾಳಾಗೋದಂತೂ ಗ್ಯಾರಂಟಿ. ಹಾಗಿದ್ರೆ ಏನಿದ್ರ ಸ್ಟೋರಿ ಅಂತೀರಾ? ಇಲ್ಲಿದೆ ನೋಡಿ. ಚುಮು ಚುಮು ಚಳಿಯಲ್ಲಿ ಕಲರ್ ಕಬಾಬ್ ತಿಂದ್ರೆ ಖತಮ್. ಬಾಯ್ ಚಪ್ಪರಿಸಿ ಕಬಾಬ್ ತಿನ್ನೋ ಮುನ್ನ ಎಚ್ಚರ ಜನರೇ. ದೊಡ್ಡ ಹೋಟೆಲ್ ಅಂತ ಎಂಪೈರ್ಗೆ ಹೋದ್ರೆ ಕ್ಯಾನ್ಸರ್ ಫಿಕ್ಸ್. ಎಂಪೈರ್ ಹೋಟೆಲ್ನಲ್ಲಿ ಬಳಸ್ತಾರೆ ಕ್ಯಾನ್ಸರ್ ಕಾರಕ ಕಲರ್ಸ್. ಆಹಾರ ಇಲಾಖೆ ನಡೆಸಿದ ಪರೀಕ್ಷೆಯಲ್ಲಿ ಭಯಾನಕ ಕಲರ್ ಸತ್ಯ. ನಾನ್ ವೆಜ್ ಪ್ರಿಯರ ಫೇವರೆಟ್ ಫುಡ್ ಅಂದ್ರೆ ಕಬಾಬ್. ಅದರಲ್ಲೂ ಎಂಪೈರ್ ಹೋಟೆಲ್ನಲ್ಲಿ ಕಬಾಬ್ ಅಂದ್ರೆ 2 ಪೀಸ್ ಎಕ್ಸ್ಟ್ರಾ ಹೋಗತ್ತೆ. ಆದ್ರೆ ಇನ್ಮುಂದೆ ಈ ಹೋಟೆಲ್ನಲ್ಲಿ ಕಬಾಬ್ ತಿನ್ನೋಕೆ 10 ಬಾರಿ ಯೋಚನೆ ಮಾಡಬೇಕು. ಯಾಕಂದ್ರೆ ಇಷ್ಟಪಟ್ಟು ತಿನ್ನುವ ಕಬಾಬ್ನಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇರೋದು ಪರೀಕ್ಷೆಯಲ್ಲಿ ಬೆಳಕಿಗೆ ಬಂದಿದೆ. ಇತ್ತೀಚೆಗೆ ಆಹಾರ ಇಲಾಖೆ ಅಡುಗೆಯಲ್ಲಿ ರಾಸಾಯನಿಕ ಬಣ್ಣಗಳನ್ನ ಬಳಸದಂತೆ ಆದೇಶ ಹೊರಡಿಸಿತ್ತು. ಅದೇ ರೀತಿ ಬೆಂಗಳೂರಿನಲ್ಲಿರೋ ಎಂಪೈರ್ ಹೋಟೆಲ್ನ 6 ಶಾಖೆಗಳಿಗೂ ಸೂಚನೆ ಕೊಟ್ಟಿತ್ತು. ಹೀಗಿದ್ರೂ ಗ್ರಾಹಕರನ್ನ ಸೆಳೆಯೋಕೆ ಸನ್ಸೆಟ್ ಯೆಲ್ಲೋ ಅನ್ನುವ ಕೆಮಿಕಲ್ ಅನ್ನ ಕಬಾಬ್ಗೆ ಮಿಕ್ಸ್ ಮಾಡಿ ಗ್ರಾಹಕರಿಗೆ ನೀಡಲಾಗ್ತಿತ್ತು. ಈ ಕುರಿತಂತೆ ಆಹಾರ ಇಲಾಖೆಗೆ ಕೆಲ ಗ್ರಾಹಕರು ದೂರು ಕೊಟ್ಟಿದ್ರು. ಈ ದೂರಿನ ಅನ್ವಯ ದಾಳಿ ನಡೆಸಿದ್ದ ಅಧಿಕಾರಿಗಳು ಶಿವಾಜಿನಗರ, ಬಸವನಗುಡಿ, ಮಹದೇವಪುರ, ಬೊಮ್ಮನಹಳ್ಳಿ, ಮಲ್ಲೇಶ್ವರಂ, ಹೆಬ್ಬಾಳ ಶಾಖೆಗಳಲ್ಲಿ ಕಬಾಬ್ನ ಸ್ಯಾಂಪಲ್ ಪಡೆದು ಲ್ಯಾಬ್ಗೆ ಕಳುಹಿಸಿದ್ರು. ಆದ್ರೆ ಆ ಲ್ಯಾಬ್ ಕೊಟ್ಟ ವರದಿಯಲ್ಲಿ ಬೆಚ್ಚಿ ಬೀಳಿಸೋ ಅಂಶ ಬೆಳಕಿಗೆ ಬಂದಿದ್ದು, ಹೋಟೆಲ್ನಲ್ಲಿ ತಯಾರಾಗುವ ಕಬಾಬ್ಗೆ ಕಲರ್ ಬಳಕೆ ಮಾಡ್ತಿದ್ದು ಈ ಕಬಾಬ್ ಅನ್ಸೇಫ್ ಅಂತ ವರದಿ ಅಧಿಕಾರಿಗಳ ಕೈ ಸೇರಿದೆ. ಅಷ್ಟೇ ಅಲ್ಲದೆ ಕಬಾಬ್ನಲ್ಲಿ ಸನ್ಸೆಟ್ ಯೆಲ್ಲೋ ರಾಸಾಯನಿಕ ಅಂಶ ಇದ್ದು ಇದು ಕ್ಯಾನ್ಸರ್ ಕಾರಕ ಅನ್ನೋದು ವರದಿಯಲ್ಲಿ ಉಲ್ಲೇಖವಾಗಿರೋ ಅಂಶವನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಪ್ರಸಾರ ಮಾಡಿತ್ತು. ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ಮಾಡ್ಬೋದು. ಇತ್ತೀಚೆಗೆ ಸರ್ಕಾರ ಎಷ್ಟೊಂದು ನೋಟಿಫಿಕೇಶನ್ ಬಿಟ್ಟಿದೆ. ಗೋಬಿ ಮಂಚೂರಿ ಬ್ಯಾನ್ ಮಾಡೋಕ್ಕೆ ಟ್ರೈ ಮಾಡಿದ್ರು, ಕಬಾಬ್ ಕಲರ್ ಪೌಡರ್ ಕೂಡ ಬ್ಯಾನ್ ಮಾಡ್ತಿದ್ದಾರೆ. ಸೊ ಅದೆಲ್ಲ ಮಾಡ್ತಿದ್ದಾರೆ ಅಂದಮೇಲೆ ಇವಾಗ ಅವ್ರು ಬ್ಯಾನ್ ಮಾಡಿದ್ಮೇಲೆ ಎಷ್ಟೊಂದು ಹೋಟ್ಲುಗಳಲ್ಲಿ ರೈಡ್ ಆದಮೇಲೆ ಗೊತ್ತಾಗ್ತಿದೆ ದಟ್ ದೇರ್ ಇಸ್ ಫುಡ್ ಕಲರ್ ಇನ್ವಾಲ್ವ್ಡ್ ಇನ್ ಇಟ್ ಅಂತ. ಸೊ ಇನ್ನೂ ಸಾಕಷ್ಟು ಈ ಥರ ಹೆಚ್ಚು ಅವರನ್ನ ಲಾಸ್ನ ಸ್ಟ್ರಿಕ್ಟ್ ಮಾಡ್ತಾ ಹೋಗಬೇಕು. ಗ್ಯಾರಂಟಿ ನ್ಯೂಸ್ ವರದಿಗೆ ಸ್ಪಂದಿಸಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಎಂಪೈರ್ ಹೋಟೆಲ್ ಪದೇ ಕಾನೂನು ಉಲ್ಲಂಘನೆ ಮಾಡ್ತಿದೆ. ಈ ಹಿಂದೆ ರಾಸಾಯನಿಕ ಬಣ್ಣ ಬಳಸದಂತೆ ಸೂಚಿಸಿದ್ರು, ಮತ್ತೆ ಕಬಾಬ್ನಲ್ಲಿ ಕೆಮಿಕಲ್ ಮಿಶ್ರಣ ಮಾಡಿದ್ದು ಸರಿಯಲ್ಲ. ಹೀಗಾಗಿ ಆ ಹೋಟೆಲ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಿರೋದಾಗಿ ತಿಳಿಸಿದ್ರು. ವಾರ್ನಿಂಗ್ ಕೊಟ್ಟಿದ್ರು ಈ ಥರ ಉಪಯೋಗ ಮಾಡಬಾರ್ದು ಅಂತ. ಆದರೂ ಮತ್ತೊಮ್ಮೆ ಈ ಸಲ ನಾವು 6 ಬೇರೆ ಸ್ಥಳಗಳಲ್ಲಿ ಚೆಕ್ ಮಾಡಿಸಿದಾಗ ಅವರು ಅದನ್ನು ಮುಂದುವರಿಸ್ತಾ ಇದ್ರು. ಸೊ ಲೀಗಲ್ ಸ್ಯಾಂಪಲ್ಸನ್ನು ಡ್ರಾ ಮಾಡಿ ಈಗ ಅವ್ರನ್ನ ಕೇಸ್ ಬುಕ್ ಮಾಡ್ತಿದ್ವಿ. 6 ಕಡೆಯೂ ಕೂಡ ಅವರು ಈ ಎಂಪೈರ್ ಹೋಟ್ಲು ಎಲ್ಲೆಲ್ಲಿದೆ ಅಲ್ಲಿ ಚೆಕ್ ಮಾಡಿದರೆ ಅವರು ಏನು ಕಬಾಬಲ್ಲಿ ಆ ಕಲರಿಂಗ್ ಏಜೆಂಟ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಮೇಲೆ ಈಗ ಕಾನೂನಿನ ಕ್ರಮವನ್ನು ತಗೊಳ್ತಕ್ಕಂಥದ್ದು ಮಾಡ್ತೀವಿ. ಕೇಸ್ಗಳೆಲ್ಲ ಬುಕ್ ಮಾಡ್ತೀವಿ. ಮಾಡಿರುವಂಥದ್ದು 6 ಕಡೆಯಲ್ಲೂ ಕೂಡ ಅದು ವೈಲೇಷನ್ ಆಗಿದೆ. ಸೊ ಏನು ಸನ್ಸೆಟ್ ಎಲ್ಲೋ ಅಂತ ಏನು ಬರ್ತದೆ ಅದನ್ನು ಉಪಯೋಗ ಮಾಡಿದ್ದಾರೆ. ಅದು ಮಾಡಬಾರ್ದು ಅಂತ ನಿರ್ದಿಷ್ಟವಾಗಿ ಇದೆ ಕಾನೂನು. ಅದನ್ನು ಮತ್ತೆ ಅವ್ರ ಹಿಂದೆ ವಾರ್ನಿಂಗ್ ಕೊಟ್ಟಿತ್ತು. ಸದ್ಯ ಎಂಪೈರ್ ಹೋಟೆಲ್ನ 6 ಶಾಖೆಗಳು ಈಗ ಮುಚ್ಚುವ ಹಂತಕ್ಕೆ ಬಂದಿವೆ. ಪದೇ ಗ್ರಾಹಕರ ಆರೋಗ್ಯದ ಜೊತೆ ಚೆಲ್ಲಾಟವಾಡ್ತಿರೋ ಪ್ರತಿಷ್ಠಿತ ಹೋಟೆಲ್ ವಿರುದ್ಧ ಆರೋಗ್ಯ ಇಲಾಖೆ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋದು ಕಾದು ನೋಡಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.